ಈಗಾಗಲೇ ಏನು ಸಾಕಷ್ಟು ರೈತರು ಮುಧೋಳ ಭಾಗದಲ್ಲಿರ್ತಕ್ಕಂಥ ರೈತರು ಕೆನರಾ ಬ್ಯಾಂಕ್ನಲ್ಲಿ ಏನು ಬೆಳೆ ಸಾಲವನ್ನು ಪಡೆದಿದ್ದರು, ಆ ಬೆಳೆ ಸಾಲ ಪಡೆದಾಗ ಕಟ್ಟಲಿಕ್ಕೆ ಆಗಲಾರ್ದಕ್ಕೋಸ್ಕರ ಅವರು ಏನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾರೆ, ಬ್ಯಾಂಕ್ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡ್ತಾರೆ. ಮನವಿ ಮಾಡಿದ ಮೇಲೆ ಇಷ್ಟಕ್ಕೆ ನೀವು ಕಟ್ಟಿದರೆ ನಿಮ್ಮ ಸಾಲ ಕ್ಲೋಸ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿಯಾಗಿ ರೈತರು ಅಷ್ಟು ಅಮೌಂಟ್ ಹೋಗಿ ಕಟ್ಟಿದ ಮೇಲೆ ಮತ್ತೆ ನೀವು ಇನ್ನೂ ಕಟ್ಟಬೇಕನ್ನುವಂಥ ಒಂದು ಮಾತನ್ನು ಕೂಡ ಹೇಳಿ ಏನು ಬ್ಯಾಂಕ್ನಿಂದ ನೋಟಿಸನ್ನು ಕಳಿಸಿದ್ದಾರೆ. ಈ ನೆಲೆಯಲ್ಲಿ ನೋಟಿಸ್ ಕಳಿಸಿದ ತಕ್ಷಣ ನಾವು ಕಟ್ಟಿದ ರೊಕ್ಕ ಮತ್ತು ಕಟ್ಟಿದ ಮೇಲೆ ಕ್ಲೋಸ್ ಆಗುತ್ತೆ ಅಂದಿದ್ರಿ, ಈಗ ಯಾಕೆ ಕಟ್ಟಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾರೇ ಅಧಿಕಾರಿಗಳು ಸ್ಪಂದಿಸಲಾರದಕ್ಕೋಸ್ಕರ ಇವತ್ತಿನ ದಿನ ಏನು ಬಾಗಲಕೋಟೆ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರ್ತಕ್ಕಂಥ ಏನು ಸಂಸದರ ಒಂದು ಕಚೇರಿಗೆ ಬಂದು ಸಂಸದರನ್ನ ಈ ವಿಷಯವನ್ನು ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ, ಏನು ಸಮಸ್ಯೆ ಆಗಿದ್ದನ್ನು ನೇರವಾಗಿ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಯಾವ ರೀತಿ ಸಮಸ್ಯೆ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ? ಬ್ಯಾಂಕ್ನವರು ಕಟ್ಟಬಾಕಿ ಆದಂಥ ರೈತರಿಗೆ ಒಂದು ಶೋಷಣೆ ಮಾಡುವಂಥದ್ದು, ಮಾನಸಿಕ ಹಿಂಸೆ ಮಾಡುವಂಥದ್ದನ್ನು ಮಾಡಕತ್ತಿದ್ದಾರೆ. ಎಲ್ಲಿ ಬ್ಯಾಂಕಿನ ಈಗ ಹಳ್ಳಿಗೆ ಹೋಗೋದು, ಆ ಕೋರ್ಟ್ನಿಂದ ಬೇಲಿಗೆ ಕರ್ಕೊಂಡೋಗಿ ವಾರಂಟ್ ನೋಟಿಸ್ ಇಶ್ಯೂ ಮಾಡುವಂಥದ್ದು. ಆ ನಂತರ ಮತ್ತೊಂದು ಭಾಳ ಒಂದು ವಿಷಾದಕರ ಸಂಗತಿ ಏನಪ್ಪ ಅಂತೇಳಿ ಅಂದ್ರೆ ದುರ್ದೈವಿದು ಒಂದು ತೀರ್ಮಾನ ಯಾವ ಥರ ಮಾಡಬೇಕು ಅಂತೇಳಿ ಅನ್ನುವಂಥದ್ದನ್ನು ನಾವು ಮುಂದಿನ ಹೋರಾಟದೊಳಗೆ ಅವ್ರಿಗೆಲ್ಲ ತಿಳಿಸ್ಕೊಡ್ತೀವಿ. ಅಲ್ಲ, ಈಗಾಗಲೇ ಎಷ್ಟು ಹಣ ಕಟ್ಟಿದ ಮೇಲೆ ಸ್ವಲ್ಪ ಹಣ ಕಟ್ಟಿದರೆ ನಿಮಗೆ ಲೋನ್ ಕ್ಲೋಸ್ ಮಾಡ್ತೀವಿ, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೆಲವೊಬ್ಬರ ಕಡೆ ತುಂಬಿಸ್ಕೊಂಡಾರ. ತುಂಬಿಸಿದ ಮೇಲೆ ನಿಮ್ಮ ಸಾಲ ಇನ್ನೂ ಐತೆ ಅಂತೇಳಿ ನೋಟಿಸ್ ಕಳಿಸುವಂಥ ಕೆಲಸ ಆಗ್ತಾ ಇದೆ. ಇದಕ್ಕೇನು ಹೇಳ್ತೀರಿ? ಅದು ಒಂಥರ ಬ್ಯಾಂಕಿನವರು ಮಾಡಿದಂಥದ್ದು ಮೋಸದ ಕೆಲಸ ಅದ. ಅವ್ರಿಗೆ ನೀವು ಒನ್ ಟೈಮ್ ಇಷ್ಟು ತುಂಬ್ರಿ ಅಂತೇಳಿ ತಿಳ್ಕೊಂಡ ಅಷ್ಟು ಕಟ್ಕೊಂಡಿದ್ದಾರೆ. ಆ ಕಟ್ಕೊಂಡ ಆಮೇಲೆ ಅವರು ನಮ್ಮ ಸೆಟಲ್ಮೆಂಟ್ ಆಗೈತೆ ಅಂತೇಳಿ ಸುಮ್ಮಿದ್ದಂಥ ರೈತರಿಗೆ ಇವತ್ತು ಕೋರ್ಟ್ನಿಂದ ನೋಟಿಸ್ ಕಳಿಸಿದ್ದಾರೆ. ಅದನ್ನು ನಾವು ಒಂದು ಬ್ಯಾಂಕಿನವ್ರಿಗೂ ಇವತ್ತು ತಾಕೀತು ಮಾಡಿದೀವಿ. ಅದನ್ನು ಸರಿಪಡಿಸಿ ಅವರಿಗೆ ಒಂದು ನೋಟಿಸ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳಿ ತಿಳ್ಕೊಂಡು ಹೇಳಿದೀವಿ. ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ LDM ಅವರು AGM ಅವರು ಹೇಳಿದ್ದಾರೆ, ಕೆನರಾ ಬ್ಯಾಂಕ್ನವ್ರು. ಇವತ್ತು ಅದು OTS ಮಾಡಿದ್ದನ್ನ ಅದನ್ನು ಸರಿಪಡಿಸ್ಕೊಂಡ ಅವ್ರಿಗೆ ಹೊಳಮಡೆ NOC ಕೊಡ್ಲಿಲ್ಲಪ್ಪ ಅಂತೇಳಿ ಅಂದ್ರೆ ದೊಡ್ಡ ಹೋರಾಟ ಅಲ್ಲಿ ಮಾಡ್ಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ಹೇಳ್ತೀವಿ. ಒಟ್ಟಿನಲ್ಲಿ ರೈತರಿಗೆ ಒಂದು ಮೋಸ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಬ್ಯಾಂಕ್ ಅಧಿಕಾರಿಗಳು ಈ ರೀತಿ ನಮಗೆ ಮೋಸ ಮಾಡಿದ್ದಾರೆ ಅಂತ ಈಗಾಗಲೇ ಸಾಕಷ್ಟು ಮುಧೋಳದಿಂದ ಬಂದಂಥ ರೈತರು ಏನು ಜಿಲ್ಲಾ ಕಚೇರಿಯಲ್ಲಿರ್ತಕ್ಕಂಥ ಏನು ಸಂಸದರ ಒಂದು ಕಚೇರಿಗೆ ಮನವಿ ಸಲ್ಲಿಸೋದ್ರ ಮುಖಾಂತರ ಒಂದು ಟೈಮನ್ನು ತೊಗೊಂಡಿದ್ದಾರೆ. ಆ ಟೈಮ್ ಒಳಗಡೆ ಒಂದು ವೇಳೆ ಸರಿ ಮಾಡದೇ ಇದ್ದರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ರೈತರು ಹೇಳಿದ್ದಾರೆ. ಯಾವ ರೀತಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಏನು ಸಾಕಷ್ಟು ರೈತರು ಮುಧೋಳ ಭಾಗದಲ್ಲಿರ್ತಕ್ಕಂಥ ರೈತರು ಕೆನರಾ ಬ್ಯಾಂಕ್ನಲ್ಲಿ ಏನು ಬೆಳೆ ಸಾಲವನ್ನು ಪಡೆದಿದ್ದರು, ಆ ಬೆಳೆ ಸಾಲ ಪಡೆದಾಗ ಕಟ್ಟಲಿಕ್ಕೆ ಆಗಲಾರ್ದಕ್ಕೋಸ್ಕರ ಅವರು ಏನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾರೆ, ಬ್ಯಾಂಕ್ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡ್ತಾರೆ. ಮನವಿ ಮಾಡಿದ ಮೇಲೆ ಇಷ್ಟಕ್ಕೆ ನೀವು ಕಟ್ಟಿದರೆ ನಿಮ್ಮ ಸಾಲ ಕ್ಲೋಸ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿಯಾಗಿ ರೈತರು ಅಷ್ಟು ಅಮೌಂಟ್ ಹೋಗಿ ಕಟ್ಟಿದ ಮೇಲೆ ಮತ್ತೆ ನೀವು ಇನ್ನೂ ಕಟ್ಟಬೇಕನ್ನುವಂಥ ಒಂದು ಮಾತನ್ನು ಕೂಡ ಹೇಳಿ ಏನು ಬ್ಯಾಂಕ್ನಿಂದ ನೋಟಿಸನ್ನು ಕಳಿಸಿದ್ದಾರೆ. ಈ ನೆಲೆಯಲ್ಲಿ ನೋಟಿಸ್ ಕಳಿಸಿದ ತಕ್ಷಣ ನಾವು ಕಟ್ಟಿದ ರೊಕ್ಕ ಮತ್ತು ಕಟ್ಟಿದ ಮೇಲೆ ಕ್ಲೋಸ್ ಆಗುತ್ತೆ ಅಂದಿದ್ರಿ, ಈಗ ಯಾಕೆ ಕಟ್ಟಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾರೇ ಅಧಿಕಾರಿಗಳು ಸ್ಪಂದಿಸಲಾರದಕ್ಕೋಸ್ಕರ ಇವತ್ತಿನ ದಿನ ಏನು ಬಾಗಲಕೋಟೆ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರ್ತಕ್ಕಂಥ ಏನು ಸಂಸದರ ಒಂದು ಕಚೇರಿಗೆ ಬಂದು ಸಂಸದರನ್ನ ಈ ವಿಷಯವನ್ನು ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ, ಏನು ಸಮಸ್ಯೆ ಆಗಿದ್ದನ್ನು ನೇರವಾಗಿ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಯಾವ ರೀತಿ ಸಮಸ್ಯೆ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ? ಬ್ಯಾಂಕ್ನವರು ಕಟ್ಟಬಾಕಿ ಆದಂಥ ರೈತರಿಗೆ ಒಂದು ಶೋಷಣೆ ಮಾಡುವಂಥದ್ದು, ಮಾನಸಿಕ ಹಿಂಸೆ ಮಾಡುವಂಥದ್ದನ್ನು ಮಾಡಕತ್ತಿದ್ದಾರೆ. ಎಲ್ಲಿ ಬ್ಯಾಂಕಿನ ಈಗ ಹಳ್ಳಿಗೆ ಹೋಗೋದು, ಆ ಕೋರ್ಟ್ನಿಂದ ಬೇಲಿಗೆ ಕರ್ಕೊಂಡೋಗಿ ವಾರಂಟ್ ನೋಟಿಸ್ ಇಶ್ಯೂ ಮಾಡುವಂಥದ್ದು. ಆ ನಂತರ ಮತ್ತೊಂದು ಭಾಳ ಒಂದು ವಿಷಾದಕರ ಸಂಗತಿ ಏನಪ್ಪ ಅಂತೇಳಿ ಅಂದ್ರೆ ದುರ್ದೈವಿದು ಒಂದು ತೀರ್ಮಾನ ಯಾವ ಥರ ಮಾಡಬೇಕು ಅಂತೇಳಿ ಅನ್ನುವಂಥದ್ದನ್ನು ನಾವು ಮುಂದಿನ ಹೋರಾಟದೊಳಗೆ ಅವ್ರಿಗೆಲ್ಲ ತಿಳಿಸ್ಕೊಡ್ತೀವಿ. ಅಲ್ಲ, ಈಗಾಗಲೇ ಎಷ್ಟು ಹಣ ಕಟ್ಟಿದ ಮೇಲೆ ಸ್ವಲ್ಪ ಹಣ ಕಟ್ಟಿದರೆ ನಿಮಗೆ ಲೋನ್ ಕ್ಲೋಸ್ ಮಾಡ್ತೀವಿ, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೆಲವೊಬ್ಬರ ಕಡೆ ತುಂಬಿಸ್ಕೊಂಡಾರ. ತುಂಬಿಸಿದ ಮೇಲೆ ನಿಮ್ಮ ಸಾಲ ಇನ್ನೂ ಐತೆ ಅಂತೇಳಿ ನೋಟಿಸ್ ಕಳಿಸುವಂಥ ಕೆಲಸ ಆಗ್ತಾ ಇದೆ. ಇದಕ್ಕೇನು ಹೇಳ್ತೀರಿ? ಅದು ಒಂಥರ ಬ್ಯಾಂಕಿನವರು ಮಾಡಿದಂಥದ್ದು ಮೋಸದ ಕೆಲಸ ಅದ. ಅವ್ರಿಗೆ ನೀವು ಒನ್ ಟೈಮ್ ಇಷ್ಟು ತುಂಬ್ರಿ ಅಂತೇಳಿ ತಿಳ್ಕೊಂಡ ಅಷ್ಟು ಕಟ್ಕೊಂಡಿದ್ದಾರೆ. ಆ ಕಟ್ಕೊಂಡ ಆಮೇಲೆ ಅವರು ನಮ್ಮ ಸೆಟಲ್ಮೆಂಟ್ ಆಗೈತೆ ಅಂತೇಳಿ ಸುಮ್ಮಿದ್ದಂಥ ರೈತರಿಗೆ ಇವತ್ತು ಕೋರ್ಟ್ನಿಂದ ನೋಟಿಸ್ ಕಳಿಸಿದ್ದಾರೆ. ಅದನ್ನು ನಾವು ಒಂದು ಬ್ಯಾಂಕಿನವ್ರಿಗೂ ಇವತ್ತು ತಾಕೀತು ಮಾಡಿದೀವಿ. ಅದನ್ನು ಸರಿಪಡಿಸಿ ಅವರಿಗೆ
ಒಂದು ನೋಟಿಸ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳಿ ತಿಳ್ಕೊಂಡು ಹೇಳಿದೀವಿ. ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತೇಳಿ LDM ಅವರು AGM ಅವರು ಹೇಳಿದ್ದಾರೆ, ಕೆನರಾ ಬ್ಯಾಂಕ್ನವ್ರು ಇವತ್ತು. ಅದು OTS ಮಾಡಿದ್ದನ್ನ ಅದನ್ನ ಸರಿಪಡಿಸ್ಕೊಂಡ ಅವ್ರಿಗೆ ಹೊಳಮಡೆ NOC ಕೊಡ್ಲಿಲ್ಲಪ್ಪ ಅಂತೇಳಿ ಅಂದ್ರೆ ದೊಡ್ಡ ಹೋರಾಟಲ್ಲಿ ಮಾಡ್ಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ಹೇಳ್ತೀವಿ. ಒಟ್ಟಿನಲ್ಲಿ ರೈತರಿಗೆ ಒಂದು ಮೋಸ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಬ್ಯಾಂಕ್ ಅಧಿಕಾರಿಗಳು ಈ ರೀತಿ ನಮಗೆ ಮೋಸ ಮಾಡಿದ್ದಾರೆ ಅಂತ ಈಗಾಗಲೇ ಸಾಕಷ್ಟು ಮುದೋಳದಿಂದ ಬಂದಂಥ ರೈತರು ಏನು ಜಿಲ್ಲಾ ಕಚೇರಿಯಲ್ಲಿರ್ತಕ್ಕಂಥ ಏನು ಸಂಸದರ ಒಂದು ಕಚೇರಿಗೆ ಮನವಿ ಸಲ್ಲಿಸೋದ್ರ ಮುಖಾಂತರ ಒಂದು ಟೈಮನ್ನು ತಗೊಂಡಿದ್ದಾರೆ. ಆ ಟೈಮ್ ಒಳಗಡೆ ಒಂದು ವೇಳೆ ಸರಿ ಮಾಡದೇ ಇದ್ದರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ರೈತರು ಹೇಳಿದ್ದಾರೆ. ಯಾವ ರೀತಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಏನು ಸಾಕಷ್ಟು ರೈತರು ಮುಧೋಳ ಭಾಗದಲ್ಲಿರ್ತಕ್ಕಂಥ ರೈತರು ಕೆನರಾ ಬ್ಯಾಂಕ್ನಲ್ಲಿ ಏನು ಬೆಳೆ ಸಾಲವನ್ನು ಪಡೆದಿದ್ದರು, ಆ ಬೆಳೆ ಸಾಲ ಪಡೆದಾಗ ಕಟ್ಟಲಿಕ್ಕೆ ಆಗಲಾರ್ದಕ್ಕೋಸ್ಕರ ಅವರು ಏನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾರೆ, ಬ್ಯಾಂಕ್ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡ್ತಾರೆ. ಮನವಿ ಮಾಡಿದ ಮೇಲೆ ಇಷ್ಟಕ್ಕೆ ನೀವು ಕಟ್ಟಿದರೆ ನಿಮ್ಮ ಸಾಲ ಕ್ಲೋಸ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿಯಾಗಿ ರೈತರು ಅಷ್ಟು ಅಮೌಂಟ್ ಹೋಗಿ ಕಟ್ಟಿದ ಮೇಲೆ ಮತ್ತೆ ನೀವು ಇನ್ನೂ ಕಟ್ಟಬೇಕನ್ನುವಂಥ ಒಂದು ಮಾತನ್ನು ಕೂಡ ಹೇಳಿ ಏನು ಬ್ಯಾಂಕ್ನಿಂದ ನೋಟಿಸನ್ನು ಕಳಿಸಿದ್ದಾರೆ. ಈ ನೆಲೆಯಲ್ಲಿ ನೋಟಿಸ್ ಕಳಿಸಿದ ತಕ್ಷಣ ನಾವು ಕಟ್ಟಿದ ರೊಕ್ಕ ಮತ್ತು ಕಟ್ಟಿದ ಮೇಲೆ ಕ್ಲೋಸ್ ಆಗುತ್ತೆ ಅಂದಿದ್ರಿ, ಈಗ ಕಟ್ಟಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾರೇ ಅಧಿಕಾರಿಗಳು ಸ್ಪಂದಿಸಲಾರದಕ್ಕೋಸ್ಕರ ಇವತ್ತಿನ ದಿನ ಏನು ಬಾಗಲಕೋಟೆ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರ್ತಕ್ಕಂಥ ಏನು ಸಂಸದರ ಒಂದು ಕಚೇರಿಗೆ ಬಂದು ಸಂಸದರನ್ನ ಈ ವಿಷಯವನ್ನು ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ, ಏನು ಸಮಸ್ಯೆ ಆಗಿದ್ದನ್ನು ನೇರವಾಗಿ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಯಾವ ರೀತಿ ಸಮಸ್ಯೆ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ? ಬ್ಯಾಂಕ್ನವರು ಕಟ್ಟಬಾಕಿ ಆದಂಥ ರೈತರಿಗೆ ಒಂದು ಶೋಷಣೆ ಮಾಡುವಂಥದ್ದು, ಮಾನಸಿಕ ಹಿಂಸೆ ಮಾಡುವಂಥದ್ದನ್ನು ಮಾಡಕತ್ತಿದ್ದಾರೆ. ಎಲ್ಲಿ ಬ್ಯಾಂಕಿನ ಈಗ ಹಳ್ಳಿಗೆ ಹೋಗೋದು, ಆ ಕೋರ್ಟ್ನಿಂದ ಬೇಲಿಗೆ ಕರ್ಕೊಂಡೋಗಿ ವಾರಂಟ್ ನೋಟಿಸ್ ಇಶ್ಯೂ ಮಾಡುವಂಥದ್ದು. ಆ ನಂತರ ಮತ್ತೊಂದು ಭಾಳ ಒಂದು ವಿಷಾದಕರ ಸಂಗತಿ ಏನಪ್ಪ ಅಂತೇಳಿ ಅಂದ್ರೆ ದುರ್ದೈವಿದು ಒಂದು ತೀರ್ಮಾನ ಯಾವ ಥರ ಮಾಡಬೇಕು ಅಂತೇಳಿ ಅನ್ನುವಂಥದ್ದನ್ನು ನಾವು ಮುಂದಿನ ಹೋರಾಟದೊಳಗೆ ಅವ್ರಿಗೆಲ್ಲ ತಿಳಿಸ್ಕೊಡ್ತೀವಿ. ಅಲ್ಲ, ಈಗಾಗಲೇ ಎಷ್ಟು ಹಣ ಕಟ್ಟಿದ ಮೇಲೆ ಸ್ವಲ್ಪ ಹಣ ಕಟ್ಟಿದರೆ ನಿಮಗೆ ಲೋನ್ ಕ್ಲೋಸ್ ಮಾಡ್ತೀವಿ, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೆಲವೊಬ್ಬರ ಕಡೆ ತುಂಬಿಸ್ಕೊಂಡಾರ. ತುಂಬಿಸಿದ ಮೇಲೆ ನಿಮ್ಮ ಸಾಲ ಇನ್ನೂ ಐತೆ ಅಂತೇಳಿ ನೋಟಿಸ್ ಕಳಿಸುವಂಥ ಕೆಲಸ ಆಗ್ತಾ ಇದೆ. ಇದಕ್ಕೇನು ಹೇಳ್ತೀರಿ? ಅದು ಒಂಥರ ಬ್ಯಾಂಕಿನವರು ಮಾಡಿದಂಥದ್ದು ಮೋಸದ ಕೆಲಸ ಅದ. ಅವ್ರಿಗೆ ನೀವು ಒನ್ ಟೈಮ್ ಇಷ್ಟು ತುಂಬ್ರಿ ಅಂತೇಳಿ ತಿಳ್ಕೊಂಡ ಅಷ್ಟು ಕಟ್ಕೊಂಡಿದ್ದಾರೆ. ಆ ಕಟ್ಕೊಂಡ ಆಮೇಲೆ ಅವರು ನಮ್ಮ ಸೆಟಲ್ಮೆಂಟ್ ಆಗೈತೆ ಅಂತೇಳಿ ಸುಮ್ಮಿದ್ದಂಥ ರೈತರಿಗೆ ಇವತ್ತು ಕೋರ್ಟ್ನಿಂದ ನೋಟಿಸ್ ಕಳಿಸಿದ್ದಾರೆ. ಅದನ್ನು ನಾವು ಒಂದು ಬ್ಯಾಂಕಿನವ್ರಿಗೂ ಇವತ್ತು ತಾಕೀತು ಮಾಡಿದೀವಿ. ಅದನ್ನು ಸರಿಪಡಿಸಿ ಅವರಿಗೆ ಒಂದು ನೋಟಿಸ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳಿ ತಿಳ್ಕೊಂಡು ಹೇಳಿದೀವಿ. ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ LDM ಅವರು AGM ಅವರು ಹೇಳಿದ್ದಾರೆ, ಕೆನರಾ ಬ್ಯಾಂಕ್ನವ್ರು ಇವತ್ತು. ಅದು OTS ಮಾಡಿದ್ದನ್ನ ಅದನ್ನ ಸರಿಪಡಿಸ್ಕೊಂಡ ಅವ್ರಿಗೆ ಹೊಳಮಡೆ NOC ಕೊಡ್ಲಿಲ್ಲಪ್ಪ ಅಂತೇಳಿ ಅಂದ್ರೆ ದೊಡ್ಡ ಹೋರಾಟಲ್ಲಿ ಮಾಡ್ಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ಹೇಳ್ತೀವಿ. ಒಟ್ಟಿನಲ್ಲಿ ರೈತರಿಗೆ ಒಂದು ಮೋಸ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಬ್ಯಾಂಕ್ ಅಧಿಕಾರಿಗಳು ಈ ರೀತಿ ನಮಗೆ ಮೋಸ ಮಾಡಿದ್ದಾರೆ ಅಂತ ಈಗಾಗಲೇ ಸಾಕಷ್ಟು ಮುದೋಳದಿಂದ ಬಂದಂಥ ರೈತರು ಏನು ಜಿಲ್ಲಾ ಕಚೇರಿಯಲ್ಲಿರ್ತಕ್ಕಂಥ ಏನು ಸಂಸದರ ಒಂದು ಕಚೇರಿಗೆ ಮನವಿ ಸಲ್ಲಿಸೋದ್ರ ಮುಖಾಂತರ ಒಂದು ಟೈಮನ್ನು ತಗೊಂಡಿದ್ದಾರೆ. ಆ ಟೈಮ್ ಒಳಗಡೆ ಒಂದು ವೇಳೆ ಸರಿ ಮಾಡದೇ ಇದ್ದರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ರೈತರು ಹೇಳಿದ್ದಾರೆ. ಯಾವ ರೀತಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.